ಆಟಗಾರನ ಕರೆಸಿ ಸಂಭ್ರಮಾಚರಣೆಗೆ ಸ್ವತಃ ವಿಧಾನಸೌಧ DCP ಪತ್ರವನ್ನು ಬರೆದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬೇಡ, ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಡ, RCBಗೆ ಫ್ಯಾನ್ ಫಾಲೋವರ್ಸ್ ಭಾಳ ಜಾಸ್ತಿ ಆದರೆ ಬಂದೋಬಸ್ತ್ ಮಾಡೋದು ಕಷ್ಟ ಆಗುತ್ತೆ, ಸಿಬ್ಬಂದಿ ವರ್ಗ ಕಡಿಮೆ ಇದೆ ಅಂತೇಳಿ ಪತ್ರವನ್ನು ಬರೆದಿದ್ರು. ಮತ್ತು ಲೋಕೋಪಯೋಗಿ ಇಲಾಖೆ ಅವರು ಸಹ ಪತ್ರವನ್ನು ಬರೆದು ಸರ್ಕಾರಕ್ಕೆ ವಿಧಾನಸೌಧ ಕಟ್ಟಡ ಪುರಾತನವಾದ ಕಟ್ಟಡ, ಭಾಳ ಸುಭದ್ರತೆ ಇದೆ, ಸುರಕ್ಷತೆ ದೃಷ್ಟಿಯಿಂದ ಕಷ್ಟ ಆಗುತ್ತೆ, ವೇದಿಕೆ ಮೇಲೆ 25ರಿಂದ 30 ಜನ ಆಸೀನರಾಗಲು ಮಾತ್ರ ಅವಕಾಶ ಇದೆ ಅಂತ ಹೇಳಿದರು. ಅವರು DPRಗೂ ಪತ್ರ ಬರ್ತಾರೆ. ಸ್ವತಃ ಪೊಲೀಸ್ ಇಲಾಖೆ ಬರೆದಂಥ ಪತ್ರ ನಮ್ಮ ಹತ್ರ ಇದೆ. ಪೊಲೀಸ್ ಇಲಾಖೆಯವರು ಪತ್ರ ಬರ್ತಾರೆ ಮತ್ತು ಲೋಕೋಪಯೋಗಿ ಇಲಾಖೆ ಬರೆದಂಥ ಪತ್ರನೂ ಸಹ ನಮ್ಮ ಹತ್ರ ಇದೆ. ಎರಡು ಪತ್ರಗಳು ನಮ್ಮ ಹತ್ರ ಇದೆ. ಇದಕ್ಕೆ ಹೊಣೆಗಾರರು ಯಾರು? 11 ಜನರ ಸಾವಿಗೆ ಕಾರಣ ನಿಮಗೆ ರಕ್ಷಣಾ ಇಲಾಖೆಯವರು ಪತ್ರ ಬರ್ತಾರೆ. ಇನ್ನೊಂದು ಹೇಳಿದರೆ ಸ್ಪಷ್ಟ 25ರಿಂದ 30 ಜನ ಅತಿಥಿಗಳು ಮಾತ್ರ ಅವಕಾಶ ಇದೆ ಅಂತ ಬರ್ತಾರೆ. ಮತ್ತು ಲೋಕೋಪಯೋಗಿ ಇಲಾಖೆಯವರು ಬರ್ತಾರೆ, ಅಧಿಕಾರಿಗಳು, ಕುಟುಂಬ ವರ್ಗದವರು ಮತ್ತು ಮುಖ್ಯಮಂತ್ರಿಗಳು, ಮಂತ್ರಿಗಳ ಕುಟುಂಬ ವರ್ಗದ ಸದಸ್ಯರು ಸಹ ಬರ್ತಕ್ಕಂಥ ಸಂದರ್ಭ ಇದು ಅಂತಲ್ಲ ಅವ್ರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಪತ್ರಗಳಲ್ಲಿ ಇದೆ. ಆದರೆ ವೇದಿಕೆಯಲ್ಲಿ ಇದ್ದದ್ದು 100ಕ್ಕೂ ಹೆಚ್ಚು ಜನ. ಅಲ್ಲಿ ಆಟಗಾರರೇ ಕಣ್ಮರೆಯಾಗಿದ್ದರು. RCB ತಂಡದ ಆಟಗಾರರು ಅವರೇ ಕಾಣ್ತಿರಲಿಲ್ಲ. ಇವರ ಕುಟುಂಬ ವರ್ಗದವರ ಮಧ್ಯೆ ಕಣ್ಮರೆಯಾಗಿದ್ದರು. ಭಾಳಷ್ಟು ಅಪಮಾನ ಮಾಡಿದ್ದಲ್ಲದೆ ಆಟಗಾರರಿಗೆ ಅಪಮಾನ ಮಾಡಿದ್ದಲ್ಲದೆ ಈ ಏನು ಇಡೀ ರಾಜ್ಯ ಸಂಭ್ರಮಾಚರಣೆ IPL ಗೆದ್ದಾಗ RCB ಕಪ್ ನಮ್ಮದೇ ಅಂತೇಳಿ ಕಳೆದ 1 ವಾರದಿಂದ RCB ಅಭಿಮಾನಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಬೇಕಂತ ಕಾದು ಸಂಭ್ರಮಾಚರಣೆ ಮಾಡಿದರು, ಕಪ್ಪು ನಮ್ಮದು ಅಂತೇಳಿ. ಆದರೆ ಈ ಸರ್ಕಾರದ ಕೊಲೆಗಡಕ ಸರ್ಕಾರದ ಹೇಳಿ ಕೃತ್ಯಕ್ಕೆ, ಹೀನ ಕೃತ್ಯಕ್ಕೆ ಆಟಗಾರರಿಗೆ ಅಷ್ಟೇ ಅಲ್ಲ, ಕನ್ನಡ ನಾಡಿ ಜನರಿಗೆ ಅಪಮಾನ ಮಾಡಿದರು. ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಸಂಭ್ರಮಾಚರಣೆ ಮಾಡಿಲ್ಲ, ಏನು ಅನಾಹುತ ಆತ. ಬೇರೆ ಬೇರೆ ರಾಜ್ಯಗಳಲ್ಲಿ IPL ಗೆದ್ದಾಗ ಅಲ್ಲಿ ಏನು ಅನಾಹುತ ಆಗಿಲ್ಲ. ಯಾವುದೇ ಬಂದೋಬಸ್ತ್ ಇಲ್ಲದೆ ತರಾತುರಿಯಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಿ ಕೋರ್ಟ್ ಜನರು ಕಾಲು ತುಳಿದಕ್ಕೆ ಸತ್ತ ಮೇಲೂ ಸಹ ನೀವುಗಳು
ನಮಗೆ ಸಂಬಂಧ ಇಲ್ಲ. ಇದು ಏನು IPL ಅದು ಸಂಬಂಧಪಟ್ಟಂಥ KSCA ಅವರು ಹೊಣೆಗಾರರು ಅಂತೇಳಿ ನುಡಿಸೋಕ್ಕೆ ಪ್ರಯತ್ನ ಮಾಡಿದರು. ಹೊಣೆಗಾರ ಅವ್ರನ್ನೂ ಮಾಡೋಕ್ಕೆ ಹೋದರು. ವಿಧಾನಸೌಧ ಮೆಟ್ಟಿಲು ಬಳಿ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ? ರಾಜ್ಯದ ಜನರಿಗೆ ನೀವು ಉತ್ತರ ಕೊಡಬೇಕು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮತ್ತು ಇತರ 5 ಜನರ ಅಧಿಕಾರಿಗಳು ನೀವು ಸಸ್ಪೆಂಡ್ ಮಾಡಿರಲ್ಲ. ಎಲ್ಲ ಒಂದು ಕಡೆ ಪೊಲೀಸ್ನವರ ಆತ್ಮಸ್ಥೈರ್ಯ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಪೊಲೀಸ್ನವರ ಆತ್ಮಸ್ಥೈರ್ಯ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ರಕ್ಷಣಾ ಇಲಾಖೆಗೂ ಅಪಮಾನ ಮಾಡಿದಿರಿ. ಇದು RCB ಗೆದ್ದದ್ದು ಮಣ್ಣಲ್ಲಿ ಕಪ್ಪು ಮುಚ್ಚಿಬಿಟ್ರಿ ನೀವು. ಇಂದಿಗೂ ಸಹ ಅವರ ಕುಟುಂಬ ವರ್ಗದ ಸದಸ್ಯಗಳು ಏನು ಶವ ಸಂಸ್ಕಾರ ಆಗಿತ್ತು ಅಲ್ಲಿ ಆ ಮಕ್ಕಳು ಕಳ್ಕೊಂಡಂಥವ್ರು ಅಳ್ತಾ ಇದ್ದಾರೆ, ಕಣ್ಣೀರಾಗ್ತಿದ್ದಾರೆ ಸಮಾಧಿ ಹತ್ರ. ಇದಕ್ಕೆ ನೇರವಾಗಿ ಸರ್ಕಾರನೇ, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಯಾರೋ ನೇರ ಹೊಣೆ ಇವರೇ. ಕೋರ್ಟ್ ಚೀಮಾರಿಗೆ ಈ ಕೋರ್ಟಿನಿಂದ ಎಲ್ಲಿ ತಮ್ಮ ಬುಡಕ್ಕೆ ಬರುತ್ತೆ ಅಂತೇಳಿ ಅಧಿಕಾರಿ ಸಸ್ಪೆಂಡ್ ಮಾಡಿಬಿಟ್ರೆ ನಿಮ್ಮ ಹೊಣೆಗಾರಿಕೆ ಮುಗಿತಾ? ಜವಾಬ್ದಾರಿ ಮುಗಿತಾ? ಇಲ್ಲ ನನಗೆ ಸ್ಟೇಡಿಯಂಗೆ ಆಹ್ವಾನ ಮಾಡಿದ್ದಲ್ಲ ಅಂತ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿ DCM ಹೋಗಿದ್ದಾರೆ. ಗೃಹ ಸಚಿವರು ಇದುವರೆಗೂ ಮೌನವಾಗಿದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಗೃಹ ಸಚಿವರೇ ಭಾಳ ಹಿರಿಯರು, ನೀವು ಸಾತ್ವಿಕರು. ಆದರೆ ನೀವು ಯಾಕೆ ಮೌನ ಹೋಗಿದ್ದೀರಿ, ಮಾತಾಡ್ತಾ ಇಲ್ಲ? ಉದ್ದೇಶ ಏನು? ಮೌನಕ್ಕೆ ಶರಣಾಗಿದ್ದೀರಿ. ಐದು ಜನ ಅಧಿಕಾರಿ ಸಸ್ಪೆಂಡ್ ಮಾಡಲಿ ನಿಮಗೆ ಮಾಹಿತಿ ಇತ್ತ? ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತರಾತುರಿಯಲ್ಲಿ 5 ಜನರ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಯವರು ಹೇಳ್ತಾರೆ. ನಾನು ಸಹ ಹತ್ತಿರದಿಂದ ನೋಡಿದ್ದೀನಿ. ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಅಧಿಕಾರಿ 5 ಜನರ ಅರ್ಕೆ ಕುರಿ ಮಾಡಿರಲ್ಲ, ಪೊಲೀಸರು ನಿಮ್ಮನ್ನು ನಂಬ್ತಾರ? ಯಾವ ರೀತಿ ಅವರು ಬಂದೋಬಸ್ತ್ ಮಾಡಬೇಕು? ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಆದರೂ ತಮ್ಮ ಮೇಲೆ ಬಂದಿದ್ದ ಕಳಂಕನ ತಾವು ಓರ್ಬೇಕವಿನ ಅಧಿಕಾರಿಗಳ ಮೇಲೆ ಯಾಕೆ ಒರೆಸಿದ್ರಿ? ನೀವು ರಾಜೀನಾಮೆ ಕೊಡ್ರಿ. ಇದಕ್ಕೆ ಹೊಣೆಗಾರರು ಈ ಸರ್ಕಾರ.